ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನನ್ನ ಇನ್ನೊಂದು ವ್ಲಾಗ್ಗೆ ನಿಮ್ಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ಲಿ ಎಲ್ರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಇವತ್ತು ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯ ಎರಡೂ ಒಂದೇ ದಿನ ಇರೋದ್ರಿಂದ ನಾವು ಇವತ್ತೇ ವಾರ ಮಾಡೋಣ ಅಂತ ಹೇಳ್ಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು. ನಾನು ಅಷ್ಟೊತ್ತಿಗೆ ನೆಲ ಮನೆಯೆಲ್ಲ ಒರೆಸಿ ಬಾಗಿಲು ತೊಳೆದು ಕ್ಲೀನ್ ಮಾಡಿಕೊಟ್ಟು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ನೈವೇದ್ಯಕ್ಕೆ ಶಾವಿಗೆ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ನೈವೇದ್ಯಕ್ಕೆ ಸಿಹಿ ಏನಾದರೂ ಇಡೋಣ ಅಂತ ಹೇಳ್ಬಿಟ್ಟು ಶಾವಿಗೆ ಪಾಯಸನ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಅಕ್ಷಯ ತೃತೀಯ ಅಂದರೆ ಬರೀ ವಾರ ಪೂಜೆ ಆ ಥರ ಮಾಡ್ತೀವಿ ಅಷ್ಟೇ. ಏಕೆಂದರೆ ನಮ್ಗೆ ಅದರದ್ದು ನಿಯಮ ನೀತಿ ಅದೆಲ್ಲ ಗೊತ್ತಿಲ್ಲ. ಸೊ ಕರೆಕ್ಟಾಗಿ ಗೊತ್ತಿಲ್ಲದೆ ಯಾವುದನ್ನು ಮಾಡಬಾರ್ದಲ್ವ, ಅದಕ್ಕೋಸ್ಕರ ನಾವು ಮಾಮೂಲಿ ವಾರ ಮಾಡೋದನ್ನ ಮಾಡಿದ್ದೀವಿ ಅಷ್ಟೇ. ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿದ್ದೀವಿ. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಾಡ್ತಾರೆ. ಸೊ ನಮ್ಗೆ ಯಾವ ಥರ ಗೊತ್ತು ಆ ಥರ ಮಾಡಿದ್ದೀವಿ ಅಷ್ಟೇ. ಸೊ ನೋಡ್ತಾ ಇರ್ಬೋದು, ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ದೀಪ ಹಚ್ತಾ ಇದ್ದಾರೆ ಆಗಲೇ ನನ್ನ ಹಸ್ಬೆಂಡು. ನಮ್ಮ ಮನೇಲಿ ಪ್ರತಿ ವಾರ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಮೊಸರನ್ನ ಇಟ್ಟೇ ಇಡ್ತೀವಿ. ಸೊ ಅದ್ರ ಜೊತೆ ಇವತ್ತು ಶಾವಿಗೆ ಪಾಯಸನ ರೆಡಿ ಮಾಡಿದ್ದೆ. ಪೂರ್ತಿಯಾಗಿ ದೇವ್ರ ಮನೆ ಯಾವ ಥರ ಕಾಣ್ತಾ ಇದೆ ಅಂತ ನೋಡಿ. ಸೊ ನಾನು ಮೊದಲೇ ಹೇಳ್ದಾಗೆ ದೇವ್ರ ಮನೇನ ರೆಡಿ ಮಾಡಿ ನೋಡೋದಂದರೆ ನಂಗೆ ಸಖತ್ ಖುಷಿ. ಯಾವ ವಾರ ರೆಡಿ ಮಾಡಿದರೂ ಒಂದು ಫೋಟೋ ವಿಡಿಯೋಸ್ ಆದರೂ ತೆಗ್ದಿರ್ತೀನಿ ನಾನು. ಸೊ ಈ ಥರ ನಮ್ಮ ಮನೇಲಿ ಅಕ್ಷಯ ತೃತೀಯನ ಸೆಲೆಬ್ರೇಟ್ ಮಾಡಿದ್ವಿ. ವಾರ ಪೂಜೆ ಎಲ್ಲ ಆದಮೇಲೆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಸೊ ನನ್ನ ಮಗಳು ಟವಲ್ ಸುತ್ಕೊಂಡು ಏನು ಆಟ ಆಡ್ತಾ ಇದ್ದಾಳೆ ನೋಡಿ. ಆಂಟಿ ಏನು ಮಾಡ್ತಾ ಇದ್ರಿ ಆಂಟಿ? ಯಾಕೆ ಆಂಟಿ? ಆಯಿತು ಆಂಟಿ. ಬೇಡ ಬೇಡ ಆಂಟಿ. ಚಾರ್ವಿ ಆಂಟಿ, ಚಾರ್ವಿ ಆಂಟಿ ಏನ್ ಮಾಡ್ತಿದ್ದೀರಾ? ಸೊ ಎಲ್ಲ ಕೆಲಸ ಆದಮೇಲೆ ನಮ್ಮ ಚಾರ್ವಿ ಜೊತೆ ಈ ಥರ ಆಟ ಆಡ್ಕೊಂಡು ಕಾಲು ಎಳ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಸೊ ಟೈಮ್ ಯಾವ ಥರ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ನಾನು ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿದೆ. ಸೊ ನೆಕ್ಸ್ಟ್ ಏನು ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ, ಹಂಗೆ ಅದರದ್ದೇ ಕಂಟಿನ್ಯೂ ಮಾಡಿಕೊಂಡೆ. ಸೊ ಬೆಳಗ್ಗೆ ಟಿಫನ್ಗೆ ನನ್ನ ಹಸ್ಬೆಂಡ್ ನಾನು ವಾಂಗಿಬಾತ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಅವ್ರು ಬೋಂಡಾ ಮಾಡ್ತಾ ಇದ್ದಾರೆ. ಸೊ ಏನಾದರೂ ನೆಂಚ್ಕೊಳ್ಳೋಕ್ಕಿರಲಿ ಅಂತ ಹೇಳ್ಬಿಟ್ಟು ನಾನು ಬೋಂಡಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೋಂಡಾ ಮಾಡ್ಕೊತಾ ಇದ್ದಾರೆ. ಸೊ ಇರಲಿ ಪರವಾಗಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಹಂಗೆ ಸುಮ್ಮನಾದೆ. ಸೊ ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ರೆ ಅಡುಗೆ ಕೆಲಸದಲ್ಲಿ ಅವ್ರು ಫ್ರೀ ಇದ್ದರೆ ಹೆಲ್ಪ್ ಮಾಡ್ತಾಯಿರ್ತಾರೆ. ಹಾಗೆ ಸ್ವಲ್ಪ ಮಾವಿನ ಹಣ್ಣೆಲ್ಲ ಕಟ್ ಮಾಡಿದ್ದೆ ಬೆಳಗ್ಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು. ಹಂಗೆ ಇದ್ದರೆ ಹಾಗೆ ಇರುತ್ತೆ, ಹಣ್ಣು ತಿನ್ನೋದೇ ಇಲ್ಲ. ಸೊ ಅನ್ನನೆಲ್ಲ ಕಲಸಿ ಕೊಟ್ಟರು. ಟಿಫನೆಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಸೊ ಇಲ್ಲಿ ನೋಡಿ ನನ್ನ ತಂಗಿ ಮತ್ತು ಮಗಳು ಇಬ್ಬರು ವಾಕಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಬರೀ ಇಂಥ ಚೇಷ್ಟೆಗಳೇ ಇವಳ್ದು. ಹೋಗೋದು, ಕರ್ಕೊಂಡು ಹೋಗೋದು, ಆಮೇಲೆ ನಾನು ಬರಲ್ಲ ಕಾಲು ನೋವು ಅಂತ ಮನೆಗೆ ವಾಪಸ್ ಬರೋದು. ಮನೆಗೆ ಬರೋಕ್ಕೂ ಇಷ್ಟ ಆಗಲ್ಲ, ಆಚೆ ಸುತ್ತಕ್ಕೂ ಇಷ್ಟ ಆಗಲ್ಲ, ಆ ಥರ ಮಗು ಇವಳು. ವಾಕಿಂಗ್ ಹೋಗಿ ಬಂದ? ಯಾಕೆ ಸಾಕಾಯ್ತಾ? ಮತ್ತೇನಿಗೆ ಬಂದೆ? ಅನ್ನ ಕೊಟ್ಟು ಬಂದ ನಾಯಿಗೆ? ಕಷ್ಟ ನಾಯಿ ಮತ್ತೆ ಕಷ್ಟು ಅಂತ ಸುಳ್ಳು ಹೇಳ್ತೀಯಾ? ಏನ್ ಮಾಡ್ತಾರದ್ ನೀನು? ಏನ್ ಮಾಡ್ತಾರದ್ ನೀವು? ಹೌದಮ್ಮ, ಸೊಂಟ ಹೋಯ್ತಾ? ಏನು ಕಷ್ಟ ಬೇಗ ಹೋದೆ ನೀನು? ಅಯ್ಯೋ ಪಾಪ. ಓ ಇದಾ ಸೊಂಟ? ನೀನಲ್ಲಿ ಬಿದ್ದಲ್ಲ ಅದಕ್ಕೆ. ಕೈ ಹಿಡು ಅಂತ ನಾನು ಹೇಳಿದ್ನ.
ಹಾಗೆ ಅವ್ರು ವಾಕಿಂಗ್ ಮಾಡಬೇಕಾದ್ರೆ ಬಾದಾಮಿ ಕಾಯಿ ಅಲ್ಲಿ ಗಿಡದಲ್ಲಿ ಬಿದ್ದಿತ್ತು ಅಂತ ಹೇಳಿಬಿಟ್ಟು ಅದು ಬಾದಾಮಿ ಕಾಯಿ ಅಲ್ಲ ಅಂತ ನಾನು ವಾದ ಮಾಡ್ತಾಯಿದ್ದೆ. ಅದಕ್ಕೆ ತೋರಿಸ್ತೀನಿ ಇವತ್ತು ಬಾದಾಮಿ ಕಾಯಿನೇ ಅಂತ ಹೇಳ್ಬಿಟ್ಟು ಕುಡ್ತಾ ಇದ್ದಾಳೆ. ಸೊ ಇವಳು ನೋಡಿ ಕುಟ್ಟೋಕ್ಕಾಗ್ತಾ ಇಲ್ಲ, ಆದರೂ ಪರವಾಗಿಲ್ಲ ನಾನು ಟ್ರೈ ಮಾಡ್ತೀನಿ ಅಂತ ಹೋಗಿ ಕೂತ್ಕೊಂಡಿದ್ದಾಳೆ ಅವಳು ಸರಿ ಸಮ. ಸೊ ಈ ಥರ ಚೇಷ್ಟೆ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ. ಈಗ ಅವ್ರನ್ನ ಜಾಸ್ತಿ ಹಚ್ಕೊಂಡ್ಬಿಟ್ಟಿದ್ದಾಳಲ್ವ, ಯಾವಾಗಲೂ ಅವ್ರ ಜೊತೆನೇ ಇರಬೇಕು ಅಂತಾಳೆ. ಸೊ ನೋಡಿದ್ರಲ್ಲ, ಇದಿಷ್ಟು ನಮ್ಮ ದಿನದ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ. ಸೊ ದಟ್ ನೀವೇ ಆ ವಿಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.